ಕರ್ತನಲ್ಲಿ ಪ್ರೀತಿಯ ಆಸರ ಟಿವಿ ವೀಕ್ಷಕರೆಲ್ಲರಿಗೂ ಸ್ವಸ್ಥ ಬೋಧನೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನಗಳು ನೀವು ಆತ್ಮಿಕವಾಗಿ ಅಭಿವೃದ್ಧಿ ಹೊಂದುತ್ತಾ ಇದ್ದೀರಾ, ವಾಕ್ಯದಲ್ಲಿ ಬೆಳೆಯುತ್ತಿದ್ದೀರಾ, ವಾಕ್ಯವನ್ನು ಸ್ವಸ್ಥ ಚಿತ್ತರಾಗಿ ನೀವು ಓದ್ತಾ ಇದ್ದೀರಾ ಮತ್ತು ವಾಕ್ಯದ ಸತ್ಯ ಬೋಧನೆಯನ್ನು ನೀವು ತಿಳ್ಕೊಳ್ತಿದ್ದೀರಾ ಎಂಬುದಾಗಿ ನೆನೆಸ್ಕೊಳ್ತೇವೆ. ಈ ಕಾರ್ಯಕ್ರಮದ ಉದ್ದೇಶವೂ ಹಾಗೆ ವಾಕ್ಯವನ್ನು ಸತ್ಯವಾಗಿ ತಿಳ್ಕೊಳ್ಳಬೇಕೆಂಬುದಾಗಿ, ಜನರಿಗೆ ಬೋಧಿಸಬೇಕೆಂಬುದಾಗಿ ಉದ್ದೇಶದಿಂದ ಈ ಕಾರ್ಯಕ್ರಮ ಆಸರ್ ಟಿವಿಯಲ್ಲಿ ಪ್ರಸ್ತುತಪಡಿಸ್ತಿದ್ದೇವೆ. ಕಳೆದ ಅನೇಕ ಸಂಚಿಕೆಗಳಿಂದ ದುರ್ಬೋಧನೆ ಹೇಗೆ ಬೆಳೀತಿದೆಯೋ ಅದೇ ರೀತಿಯಲ್ಲಿ ವಾಕ್ಯವನ್ನು ಸತ್ಯವಾಗಿ ಬೋಧಿಸುವಂಥ ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಇದು ನಿಮಗೆ ಆಶೀರ್ವಾದವಾಗಿರ್ತದೆ ಎಂಬುದಾಗಿ ನೆನೆಸ್ತೇನೆ. ಇವತ್ತು ಕೂಡ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ನಮ್ಮದಲ್ಲಿ ವಾಕ್ಯವನ್ನು ಬೋಧಿಸುವುದಕ್ಕಾಗಿ, ತಿಳಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಾಮ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಸ್ವಾಗತಿಸೋಣ. ಪಾಸ್ಟ್ರೆ, ಕಳೆದ ಸಂಚಿಕೆಯಲ್ಲಿ ನಾವು ಕ್ರಿಸ್ತ ವಿರೋಧಿಯ ಕುರಿತಾಗಿ ನೋಡಿದೆವು. ಆತನ ಆಳ್ವಿಕೆ ಹೇಗಿರ್ತದೆ, ಆತನು ಹೇಗೆ ಜನರನ್ನು ಮರಳುಗೊಳಿಸ್ತಾನೆ, ಹೇಗೆ ತನ್ನ ಪ್ರಭಾವವನ್ನು ಈ ಭೂಮಿಯಲ್ಲಿ ನಡೆಸ್ತಾನೆ ಎಂಬುದಾಗಿ ನೀವು ತಿಳಿಸಿದ್ದೀರ. ಹಾಗೆ ಆತನ ಅಂತ್ಯದ ಕುರಿತಾಗಿ, ಆತನು ಹೇಗೆ ಅಂತ್ಯಗೊಳ್ತಾನೆ ಅಥವಾ ಈ ಲೋಕದಿಂದ ಆತನು ಅಂತ್ಯ ಹೇಗೆ ಆಗ್ತದೆ ಅದನ್ನ ಬಗ್ಗೆ ಹೇಳ್ಬೋದಪ್ಪ? ಖಂಡಿತವಾಗಿ ಈ ಆ್ಯಂಟಿ ಕ್ರೈಸ್ಟರ್ ಅಥವಾ ಏನು ಈ ಕ್ರಿಸ್ತ ವಿರೋಧಿ ಇರ್ತಾನೆ, ಅವನಿಗೆ ಅಂತ್ಯ ಉಂಟು. ನಾವು ಆಗಲೇ ನೋಡಿದ್ದೇವೆ ಆ ವಾಕ್ಯದಲ್ಲಿ. ಅವನ ಆಳ್ವಿಕೆ ಇರುವಂಥದ್ದು ಆ್ಯಕ್ಚುಲಿ 42+42 ತಿಂಗಳುಗಳು, ಅಂದರೆ ಒಟ್ಟು 84 ತಿಂಗಳು ಅಂತ ಅದನ್ನು ವಾಕ್ಯದಲ್ಲಿ ನೋಡ್ತೇವೆ. 7 ವರ್ಷಗಳು ಎಂಬುದಾಗಿ ಅವನ ಆಳ್ವಿಕೆ. ಆ 7 ವರ್ಷದಲ್ಲಿ ಮೊದಲ 3.5 ವರ್ಷ ಅಂದರೆ 42 ತಿಂಗಳುಗಳು ಅವನ ಸಾಫ್ಟ್ ಆಳ್ವಿಕೆ ಮತ್ತು ಸಮಾಧಾನದ ಆಳ್ವಿಕೆ, ಜನರನ್ನು ಮರಳುಗೊಳಿಸಿ ಲೋಕದ ಬಹುತೇಕ ದೇಶಗಳ ಅಧಿಕಾರಗಳನ್ನು ತನ್ನ ಕೈಗೆ ತೆಗೆದುಕೊಳ್ಳುವಂಥ ಸಮಾಧಾನ, ಶಾಂತಿ, ಅಭಿವೃದ್ಧಿ. ಈ ಕಾಲದಲ್ಲಿ ಕೂಡ ನಾವು ನೋಡ್ತೇವೆ, ಎಲ್ಲ ಕಡೆ ನಾವು ಅಭಿವೃದ್ಧಿ ಮಾಡಿದ್ದೇವೆ, ಅಭಿವೃದ್ಧಿ ಹೆಸರಲ್ಲಿ ಓಟನ್ನು ಕೊಡಿ ಅಂತ. ಅವನು ಕೂಡ ಹಾಗೆ ಮಾಡ್ತಾನೆ. ನಾವು ಲೋಕದಲ್ಲೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದೇವೆ, ಸಮಸ್ತ ಜನರಿಗೆ ಅಭಿವೃದ್ಧಿ ಮಾಡ್ತಾ ಇದ್ದೇವೆ, ಶಾಂತಿ ಸಮಾಧಾನ ಕೊಡ್ತಾ ಇದ್ದೇವೆ. ನಿಮ್ಮ ಧರ್ಮಗಳು ನಿಮಗೆ ಆ ಶಾಂತಿ ಸಮಾಧಾನ ಕೊಡಲಿಕ್ಕೆ ಆಗಲಿಲ್ಲ, ನಿಮ್ಮ ಧಾರ್ಮಿಕ ನಾಯಕರುಗಳಿಗೆ ಆಗಲಿಲ್ಲ, ಮತ್ತು ಅವನ ಪಾಯಿಂಟಲ್ಲಿ ಮೇಯ್ನ್ ಇರ್ತದೆ ಯೇಸುವಿಗೆ ಕೊಡಲಿಕ್ಕೆ ಆಗಲಿಲ್ಲ ಅಂತ ಅವನು ಹೇಳ್ತಾನೆ. ಹೀಗೆಲ್ಲ ಹೇಳ್ತಾ ಜನರನ್ನು ಮರಣ ಮಾಡ್ತಾನೆ. ಕೊನೆಯ 42 ತಿಂಗಳು ಅಥವಾ ಕೊನೆಯ 43.5 ವರ್ಷಗಳ ಕಾಲ ಅವನ ಮೇಲೆ ಸೈತಾನ ಪೂರ್ತಿ ಆತ್ಮ ಇಳಿದು ಬಂದು ಅವನ ಇಡೀ ಆ ಸೈತಾನ ದುಷ್ಟತನ ಏನಿದೆ ಎಲ್ಲ ಇವನ ಮೂಲಕ ಪ್ರಕಟ ಆಗ್ತದೆ. ಸಮಾಧಾನ ಎಲ್ಲ ಹೋಗಿ ಬಹಳಷ್ಟು ರಕ್ತ ಸುರಿಸುವಿಕೆ ಮತ್ತು ದುಷ್ಟತನ ಲೋಕದಲ್ಲಿ ಅದು ನಾಟ್ಯವಾಡ್ತದೆ. ಅಷ್ಟೊಂದು ದುಷ್ಟತನ ಲೋಕದಲ್ಲಿ ಆ ಕಾಲದಲ್ಲಿ ಇರ್ತದೆ. ಅಂದರೆ ಇವರ ಆಳ್ವಿಕೆಯಿಂದ ಅಷ್ಟೊಂದು ದುಷ್ಟತನ ಇರ್ತದೆ. ಆದರೆ ಅವನಿಗೆ ಕೊನೆ ಉಂಟು. ಯಾಕಂದರೆ ಈ ಕ್ರಿಸ್ತ ವಿರೋಧಿ ಎಂಬುವನು ಆ್ಯಕ್ಚುಲಿ ಮನುಷ್ಯನೇ. ಅವನ ಮೇಲೆ ಸೈತಾನ ಆತ್ಮ ಪೂರ್ಣವಾಗಿ ಇಳಿದು ಬಂದಿರ್ತಾನೆ. ಅವನು ಪೂರ್ತಿಯಾಗಿ ತನ್ನನ್ನು ಸೈತಾನಿಗೆ ಒಪ್ಪಿಸ್ಕೊಟ್ಟಿರ್ತಾನೆ. ಇನ್ನು ಅವನಿಗೆ ಸಪೋರ್ಟ್ ಮಾಡುವಂಥ, ಅವನಿಗೋಸ್ಕರ ಜನರನ್ನು ಮರಳುಗೊಳಿಸುವಂಥ ಇನ್ನೊಬ್ಬ ಇರ್ತಾನೆ. ಅವನು ಸುಳ್ಳು ಪ್ರವಾದಿ ಎಂಬುದಾಗಿ ಅವನು ಹೆಚ್ಚು ಕಡಿಮೆ ಸತ್ಯವೇದ ಪಂಡಿತರುಗಳ ಮತ್ತು ಸತ್ಯವೇದದಲ್ಲಿ ಇರುವಂಥ ನಮಗೆ ಸಂಗತಿಗಳ ಆಧಾರದಲ್ಲಿ ನೋಡುವಾಗ ಅವನೊಬ್ಬ ಮತ ಅಥವಾ ಧಾರ್ಮಿಕ ನಾಯಕನಾಗಿರ್ತಾನೆ ಅಂತಲೇ ನಮಗೆ ಊಹಿಸ್ಕೊಳ್ಳಿಕ್ಕೆ ಆಗ್ತದೆ. ಅದು ಯಾವ ಪಂಗಡ ಎಲ್ಲಿನವರು ಅಂತೆಲ್ಲ ನಮ್ಮ ಈಗಿನ ವಿಷಯ ಅಲ್ಲ. ಒಟ್ಟಿನಲ್ಲಿ ಅವನೊಬ್ಬ ಧಾರ್ಮಿಕ ನಾಯಕನೇ ಆಗಿರ್ತಾನೆ. ಜನರನ್ನು ಮರಳುಗೊಳಿಸಿ ಕ್ರಿಸ್ತ ವಿರೋಧಿಯ ಆಳ್ವಿಕೆಗೆ ಅವನು ಒಳಪಡಿಸುವ ಆತನಾಗಿರ್ತಾನೆ. ಕ್ರಿಸ್ತ ವಿರೋಧಿಯೂ ಅದ್ಭುತಗಳನ್ನು ಮಾಡ್ತಾನೆ ಮತ್ತು ಕ್ರಿಸ್ತ ವಿರೋಧಿಗೋಸ್ಕರ ಇವನು ಅದ್ಭುತಗಳನ್ನು ಮಾಡ್ತಾನೆ. ಅಥವಾ ಏನಂತ ಹೇಳ್ಬೋದು, ಚಮತ್ಕಾರಗಳನ್ನು, ಅದ್ಭುತಗಳನ್ನು, ಪವಾಡಗಳನ್ನು ಮಾಡಿ ಜನರನ್ನು ಮರಳುಗೊಳಿಸುವ ಆತನು ಆಗಿರ್ತಾನೆ. ಮತ್ತು ಇವನು ಕ್ರಿಸ್ತ ವಿರೋಧಿಯ ಹೆಸರಲ್ಲಿ ಒಂದು ಪ್ರತಿಮೆ ಕೂಡ ಮಾಡಿಕೊಂಡು ಈ ಸುಳ್ಳು ಪ್ರವಾದಿ ಅದಕ್ಕೆ ಜೀವ ಕೂಡ ಕೊಟ್ಟು ಅದಕ್ಕೆ ಅಡ್ಡ ಬೀಳಬೇಕು, ನಮಸ್ಕಾರ ಮಾಡಬೇಕು. ಇನ್ನು 666 ಕೂಡ ಕ್ರಿಸ್ತ ವಿರೋಧಿ ಮತ್ತು ಸುಳ್ಳು ಪ್ರವಾದಿ ಸೇರಿಕೊಂಡು ಈ ಲೋಕದಲ್ಲಿ ತಂದಿರ್ತಾನೆ. ಹೀಗೆಲ್ಲ ನಮಗೆ ಒಟ್ಟಿನಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಆ ಕಾಲ ದೇವರ ಶಿಕ್ಷೆಯ ಕಾಲ. ದೇವರು ಲೋಕಕ್ಕೆ ತನ್ನ ಎಲ್ಲ ಶಿಕ್ಷೆಗಳನ್ನು ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರ ರೌದ್ರಗಳನ್ನು ಅಂತ ಅಥವಾ ದೇವರ ಕ್ರೋಧವನ್ನು ಈ ಲೋಕದಲ್ಲಿ ಸುರಿಸುವಂಥ ಕಾಲ ಕೂಡ ಆಗಿರ್ತದೆ. ಇನ್ನು ಆ ಕಾಲದ ಬಗ್ಗೆ ಯೇಸು ಸ್ವಾಮಿನ ಹೇಳ್ತಾರೆ, ಆ ಕಾಲವನ್ನು ದೇವರು ಕಡಿಮೆ ಮಾಡದಿದ್ದರೆ ಲೋಕದಲ್ಲಿ ಯಾವ ನರ ಮನುಷ್ಯನೂ ಉಳಿಯುವುದಿಲ್ಲ. ಮತ್ತು ದೇವರು ಆದುಕೊಂಡವರಿಗೋಸ್ಕರ ಆ ಕಾಲವನ್ನು ದೇವರು ಕಡಿಮೆ ಮಾಡಿದ್ದಾನೆ ಅಂತ ನಮಗೆ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನೋಡಲಿಕ್ಕೆ ಸಿಗ್ತದೆ. ಇನ್ನು ಈ ಕ್ರಿಸ್ತ ವಿರೋಧಿಯ ಕಾಲ ನೋಡಿ, ನಾವು ಹಿಂದೆ ನೋಡಿದ್ದೇವೆ, ದುಷ್ಟ ರಾಜರುಗಳು ತುಂಬ ಆಳಿದ್ದಾರೆ ಲೋಕದಲ್ಲಿ.
ಐಗುಪ್ತ್ಯರು ಆಳಿದ್ದಾರೆ. ಅದಕ್ಕಿಂತ ಹಿಂದೆ ನಿಮ್ರೋದ, ಅವನು ದೇವರ ಮುಂದೆ ಅತಿ ಸಾಹಸಿಯಾದ ಬೇಟೆಗಾರನು ಅಂತ ದೇವರ ಕೇಳ್ತದೆ. ಆ್ಯಕ್ಚುಲಿ ಆತನ ಬೇಟೆ ಯಾವುದಾಗಿತ್ತು ಅಂತ ಸತ್ಯವೇದ ಪಂಡಿತರುಗಳು, ಹಿಸ್ಟೋರಿಯನ್ಸ್ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಮನುಷ್ಯರೇ ಆತನ ಬೇಟೆಯ ಒಂದು ಆತನಿಗೆ ಬಲಿಯಾಗ್ತಾಯಿದ್ರು. ಆತ ಬೇಟೆ ಮಾಡ್ತಾ ಇದ್ದಿದ್ದು ಮನುಷ್ಯರನ್ನೇ ಅಂತ. ಅದಕ್ಕೆ ಅವನು ಸಾಮ್ರಾಜ್ಯಗಳನ್ನು ಸ್ಥಾಪನೆ ಮಾಡ್ತಾನೆ. ಮನುಷ್ಯರನ್ನು ಕೊಂದು ಅವನು ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದ. ಆತ ಅತಿ ಸಾಹಸಿಯಾದ ಬೇಟೆಗಾರನು ಅಂತ. ಅವನು ತನ್ನ ಮುಂದಿದ್ದ ಮನುಷ್ಯರನ್ನೇ ಅವನು ಬೇಟೆಯಾಡ್ತಾ ಇದ್ದ, ತನ್ನ ವಿರೋಧಿಗಳನ್ನೇ ಬೇಟೆಯಾಡ್ತಾ ಇದ್ದ ಅಂತ. ಹೀಗೆ ಆತನ ನಂತರ ತುಂಬ ಜನ ಈ ರೀತಿಯಾದಂಥ ದುಷ್ಟ ರಾಜರುಗಳು ಲೋಕದಲ್ಲಿ ಬರ್ತಾರೆ. ಅದರಲ್ಲಿ ದುಷ್ಟ ಸಾಮ್ರಾಜ್ಯಗಳೇ ಬರ್ತವೆ. ಒಬ್ಬ ರಾಜನ ನಂತರ ಇನ್ನೊಬ್ಬ ರಾಜ ಈ ರೀತಿ. ಅದರಲ್ಲಿ ಐಗುಪ್ತಿಯರು, ಅಸೀರಿಯನ್ಸ್ ಅಂತ ಹೇಳ್ಬಿಟ್ರೆ ಅಥವಾ ಅಶೂರಿಯರು ಅಂತ ಹೇಳ್ಬಿಟ್ರೆ ಭಾಳ ದುಷ್ಟ ರಾಜರುಗಳ ಒಂದು ಸಾಮ್ರಾಜ್ಯವಾಗಿತ್ತು. ಒಬ್ಬನಿಗಿಂತ ತಂದೆಗಿಂತ ಮಗ, ಮಗನಿಗಿಂತ ಮೊಮ್ಮ, ಇಷ್ಟು ದುಷ್ಟರಾಗಿಯೇ ಇದ್ದರು ಅವರು. ಹಾಗೆ ಬಂದು ಬ್ಯಾಬಿಲೋನ್ ಸಾಮ್ರಾಜ್ಯ, ಮೇದ್ಯ ಪಾರಸ್ಯ, ಗ್ರೀಕ್ ಸಾಮ್ರಾಜ್ಯದಲ್ಲಿ ಅಲೆಕ್ಸಾಂಡರ್ ಸತ್ತ ಮೇಲೆ ಬಂದಂಥ ಹೊಸ 4 ಸಾಮ್ರಾಜ್ಯಗಳು ಭಾಳ ದುಷ್ಟರಿಂದ ಕೂಡಿದಂಥ ಸಾಮ್ರಾಜ್ಯಗಳು. ಇನ್ನು ರೋಮನ್ ಸಾಮ್ರಾಜ್ಯ ಕಬ್ಬಿಣ ಥರ ಅಂತ ಎಲ್ಲರನ್ನ ಪುಡಿ ಮಾಡುವಂಥ ರೀತಿಯ ಸಾಮ್ರಾಜ್ಯವಾಗಿತ್ತು. ಅಂದರೆ ಅಷ್ಟು ದುಷ್ಟತನ ಕೂಡಿದಂಥ ಮತ್ತು ದುಷ್ಟತನವನ್ನು ಪ್ರದರ್ಶಿಸ್ತಿದ್ದಂಥ ಸಾಮ್ರಾಜ್ಯವಾಗಿತ್ತು ರೋಮನ್ ಸಾಮ್ರಾಜ್ಯ. ಆನಂತರ ಬಂದಂಥ ಸಾಮ್ರಾಜ್ಯಗಳು ಹಾಗೆ ಅನೇಕ ಸಾಮ್ರಾಜ್ಯಗಳು ದುಷ್ಟತನದಿಂದ ಕೂಡಿದಂಥ ಸಾಮ್ರಾಜ್ಯವಾಗಿತ್ತು ಅಂತ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಅವರೆಲ್ಲರಿಗಿಂತಲೂ ದುಷ್ಟತನವನ್ನು ಇವನು ಆ್ಯಂಟಿ ಕ್ರೈಸ್ಟು ಮಾಡುವ ಆತನಾಗಿರ್ತಾನೆ. ಅವರ ಸಾಮ್ರಾಜ್ಯಗಳಿಗೆ 60 ವರ್ಷ, ನೋಡಿ ಅತಿ ಕಡಿಮೆ ಇದ್ದಂಥ ಸಾಮ್ರಾಜ್ಯ ಕೂಡ 70 ವರ್ಷ ಇತ್ತು ಬ್ಯಾಬಿಲೋನ್ ಸಾಮ್ರಾಜ್ಯ. ಇನ್ನು 200 ವರ್ಷ, 300 ವರ್ಷ, 600 ವರ್ಷ, 600ಕ್ಕಿಂತ ಸ್ವಲ್ಪ ಹೆಚ್ಚು ವರ್ಷಗಳ ಕಾಲ ರೋಮನ್ ಸಾಮ್ರಾಜ್ಯವಿತ್ತು. ನೋಡಿ, ಇವರೆಲ್ಲ ಇಷ್ಟೆಲ್ಲ ವರ್ಷ ಇದ್ದರೆ ಆ ಆ್ಯಂಟಿ ಕ್ರೈಸ್ಟ್ ಅಥವಾ ಸೈತಾನನ ಆತ್ಮ ಪೂರ್ತಿಯಾಗಿ ಇರುವಂಥವನೊಬ್ಬ ಲೋಕಕ್ಕೆ ಬರುವಾಗ ದೇವರು ಸಮಯವನ್ನು ಕಡಿಮೆ ಕೊಟ್ಟಿದ್ದಾರೆ ಅವನಿಗೆ. ಯೇಸುಸ್ವಾಮಿ ಬಂದು ಸೇವೆ ಮಾಡಿದ್ದು 3.5 ವರ್ಷ, ಇವನಿಗೆ 7 ವರ್ಷ ಕೊಟ್ಟಿದ್ದಾರೆ. ಅದರಲ್ಲಿ 7ರಲ್ಲಿ ಅರ್ಧ ಅಂತ, ಮೊದಲ 3.5 ಮರಳುಗೊಳಿಸುವ 3.5 ವರ್ಷಗಳು, ನಂತರದ 3.5 ಜನರನ್ನು ಹಾಳು ಮಾಡುವಂಥ, ಕೊಂದು ಹಾಕುವಂಥ, ದುಷ್ಟತನ ಪ್ರದರ್ಶಿಸುವಂಥ ವರ್ಷಗಳು. ನೋಡಿ, ದೇವರು ಭೂಮಿಯಲ್ಲಿ ಮನುಷ್ಯನಾಗಿ ಬಂದು 3.5 ವರ್ಷ ಸೇವೆ ಮಾಡುವಾಗ ಪ್ರೀತಿ ಪ್ರಕಟವಾಯಿತು. ಸೈತಾನನ ಆತ್ಮನಿಂದ ತುಂಬಿಸಲ್ಪಟ್ಟ ಕ್ರಿಸ್ತ ವಿರೋಧಿ ಈ ಲೋಕದಲ್ಲಿ 3.5 ವರ್ಷ ಆಳ್ವಿಕೆ ಮಾಡುವಾಗ ಅವನಿಂದ ಬರುವಂಥದ್ದು ದೇವರ ವಾಕ್ಯ ಹೇಳ್ತದೆ, ಅವನು ಕದ್ದುಕೊಳ್ಳೋದಕ್ಕೂ, ಕೊಯ್ಯೋದಕ್ಕೂ, ಹಾಳು ಮಾಡೋದಕ್ಕೂ ಹೊರತು ಯಾವುದಕ್ಕೆ ಬರುವುದಿಲ್ಲ. ಅವನು ಸುಳ್ಳುಗಾರನಾಗಿದ್ದಾನೆ, ಆದಿಯಿಂದ ಕೊಲೆಗಾರನಾಗಿದ್ದಾನೆ. ಅವನ ದುರಿಚ್ಛೆಗಳು ಏನಾಗ್ತವೆ ಆ ಕಾಲದಲ್ಲಿ ಪ್ರಕಟವಾಗ್ತವೆ. ಅಂದರೆ ಸೈತಾನನ ಎಲ್ಲ ರೀತಿಯ ಮೋಸಗಳು, ವಂಚನೆಗಳು, ದುಷ್ಟತನಗಳು, ಕೊಲೆಗಳು, ಎಲ್ಲ ರೀತಿಯ ಅನ್ಯಾಯಗಳು, ಅಕ್ರಮಗಳು, ದುರಾಚಾರಗಳು ಆ ಕಾಲದಲ್ಲಿ ಪ್ರಕಟವಾಗ್ತವೆ. ದೇವರು 3.5 ವರ್ಷ ಈ ಲೋಕದಲ್ಲಿ ಬಂದು ಸೇವೆ ಮಾಡಿದಾಗ ದೇವರ ಸ್ವಭಾವಗಳು ಕ್ರಿಸ್ತನ ಮೂಲಕ ಹೇಗೆ ಪ್ರಕಟವಾಯಿತೋ ಹಾಗೆ ಕ್ರಿಸ್ತ ವಿರೋಧಿ 3.5 ವರ್ಷ, ಕಡೆ 3.5 ವರ್ಷ ಕಾಲ ಅವನು ಆಳ್ವಿಕೆ ಮಾಡುವಾಗ ಸೈತಾನನ ಎಲ್ಲ ಸ್ವಭಾವ ಅವನ ಮೂಲಕ ಪ್ರಕಟ ಆಗ್ತದೆ. ಅಷ್ಟೇ, ತದ್ವಿರುದ್ಧವಾಗಿ ಪ್ರಕಟವಾಗ್ತದೆ. ಇನ್ನು ಅವನಿಗೆ ಕೊಟ್ಟಿರುವಂಥದ್ದು 7 ವರ್ಷಗಳಷ್ಟೇ. ಅದರಲ್ಲಿ ಕಡೆಯ 3.5 ವರ್ಷ ಬಹಳ ದುಷ್ಟತನದ ವರ್ಷಗಳು. ಈಗಾಗಲೇ ಅದನ್ನು 42 ತಿಂಗಳುಗಳು ಅಂತ ಹೇಳ್ತಾರೆ. ಇನ್ನು ಅವನ ಕೊನೆಯಲ್ಲಿ ಆಗ್ತದೆ ಅಂತ ನಮಗೆ ನೋಡುವಾಗ ಕೆಲವು ವಾಕ್ಯಗಳನ್ನು ಸತ್ಯವೇದದಿಂದ ನೋಡಿಕೊಂಡು ಹೋಗುವಾಗ ನಮಗೆ ಅರ್ಥ ಆಗ್ತದೆ. ಪ್ರಕಟಣೆ 14 ಮತ್ತು 16 ಓದಿಕೊಳ್ಳೋಣ. ಇವು ಮಹತ್ ಕಾರ್ಯಗಳನ್ನು ಮಾಡುವ ದೆವ್ವಗಳು ಭೂಲೋಕದಲ್ಲೆಲ್ಲಿಯೂ ಇರುವ ರಾಜರ ಬಳಿಗೆ ಹೋಗಿ ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧಕ್ಕೆ ಅವರನ್ನು ಕೂಡಿಸುವವು. ಆ ದೆವ್ವಗಳು ಭೂರಾಜರನ್ನು ಇಬ್ರಿಯ ಭಾಷೆಯಲ್ಲಿ ಹರ್ಮೆಗದಾನ್ ಎಂಬ ಹೆಸರುಳ್ಳ ಸ್ಥಳಕ್ಕೆ ಕೂಡಿಸಿದವು. ನೋಡಿ, ಈಗ ಘಟ ಸರ್ಪ, ಕ್ರಿಸ್ತ ವಿರೋಧಿ ಮತ್ತು ಸುಳ್ಳು ಪ್ರವಾದಿ, ಈ 3 ಸೈತಾನನ ವ್ಯಕ್ತಿತ್ವಗಳು ಒಟ್ಟಿಗೆ ಏನು ಮಾಡ್ತದೆ ಅಂತ ಹೇಳಿದರೆ, ಎಲ್ಲ ಮನುಷ್ಯರನ್ನು ಕ್ರಿಸ್ತನ ವಿರುದ್ಧ ಯುದ್ಧ ಮಾಡೋದಕ್ಕೋಸ್ಕರ, ದೇವ ಜನರಿಗೆ ವಿರೋಧವಾಗಿ ಯುದ್ಧ ಮಾಡೋದಕ್ಕೋಸ್ಕರ ಹರ್ಮಗದೋನ್ ಎಂಬಂಥ ಒಂದು ಸ್ಥಳದಲ್ಲಿ ಸೇರಿಸ್ತದೆ. ಅದನ್ನು ಬೈಬಲ್ನ ಹಳೆ ಒಡಂಬಡಿಕೆಯಲ್ಲಿ ಮೆಗಿದ್ದೋ ಬೆಟ್ಟ ಅಂತ ಹೇಳ್ತಾರೆ. ಮೆಗಿದ್ದೋ ಅಂತ ಒಂದು ಸ್ಥಳ, ಅದನ್ನು ಆ ಸ್ಥಳದಲ್ಲಿ ಯುದ್ಧಕ್ಕೆ ಕೂಡಿಸ್ತದೆ. ಅದನ್ನೇ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಹರ್ಮಗೆದೋನ್ ಎಂಬುದಾಗಿ ಹೇಳಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಈಗ ಕಡೆಯ ಟೈಮ್, ಅವನಿಗೆ ಗೊತ್ತು ನನಗಿರುವಂಥದ್ದು 7 ವರ್ಷ, ಅದು ಈಗ ಕೊನೆಗೆ ಬರ್ತಾ ಉಂಟು. ನನ್ನ ಮುಖ್ಯ ಗುರಿ ದೇವರೊಂದಿಗೆ ಯುದ್ಧ ಮಾಡೋದು. ಅದಕ್ಕೆ ನಾನು ಈಗ ದೇವರ ವಿರುದ್ಧ ಯುದ್ಧ ಮಾಡ್ತೇನೆ ಅಂತ ಅವನೇನು ಮಾಡ್ತಾನೆ, ಸೈತಾನ ದೇವರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಹೋಗ್ತಾನೆ. ಅವನು ಬುದ್ಧಿವಂತನೇ, ಆದರೆ ಅವನ ಬುದ್ಧಿ ಆಗ ಸರಿ ವರ್ಕ್ ಮಾಡೋದಿಲ್ಲ ಅಷ್ಟೆ. ಯಾಕಂತೇಳಿದರೆ ಅವನು ಸರ್ವಜ್ಞಾನಿ ಅಲ್ಲ, ಅವನಿಗೆ ಜ್ಞಾನ ಸಂಪೂರ್ಣನು ಅಂತ ದೇವರು ಹೆಸರು ಹೇಳಿದರು. ಇದರಲ್ಲಿ ನಮಗೆ
ಯೆಹೆಜ್ಕೇಲನ ಗ್ರಂಥ 28ನೇ ಅಧ್ಯಾಯದಲ್ಲಿ. ಆದರೆ ಅವನು ಸರ್ವಜ್ಞಾನಿ ಅಲ್ಲ. ಈಗ ಇವನು ಈ ಮಣ್ಣಿನ ಶರೀರವುಳ್ಳಂಥ ಮನುಷ್ಯರನ್ನು ತಗೊಂಡು ಸರ್ವಶಕ್ತನಾದ ದೇವರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಹೋದರೆ ಹೇಗೆ ಗೆಲ್ತಾನೆ ಅವನು? ಆದರೂ ಅವನಿಗೆ ಬೇಕಾಗಿರುವಂಥದ್ದು ಅವನಿಗೆ ಗೊತ್ತು, ತಾನು ಗೆಲ್ಲಲ್ಲ, ತನ್ನ ಸಂಗಡ ಸೇರಿರೋ ಮನುಷ್ಯರು ಗೆಲ್ಲಲ್ಲ. ಅವನಿಗೆ ಬೇಕಾಗಿರುವಂಥದ್ದು ಏನಂತ ಹೇಳಿದರೆ, ಇಷ್ಟೂ ಜನರ ಆತ್ಮಗಳು ನರಕಕ್ಕೆ ಹೋಗಬೇಕು. ಅವನಿಗೆ ಗೊತ್ತಿದೆ ಇಷ್ಟು ಜನರ ಆತ್ಮಗಳು ದೇವರ ವಿರುದ್ಧ, ಅಂದರೆ 666 ನಂಬರ್ ಹಾಕಿಸೋದ್ರ ಮೂಲಕವಾಗಿ, ಬರೇ ನಂಬರು ಅಂತ ನಾವು ತಿಳ್ಕೊಳ್ಬಾರ್ದು, ನಾವು ಅದನ್ನು ಸ್ಟಡಿಗಳಲ್ಲಿ ಹೇಳಿದ್ದೇವೆ. ಆ ನಂಬರ್ ಮೂಲಕವಾಗಿ ಅದು ಚಿಪ್ ಹಾಕ್ತಾರೆ. ಆ ಚಿಪ್ಪಿನ ಮೂಲಕ ಮನುಷ್ಯನ ಮನಸ್ಸನ್ನು ಸರ್ವರ್ ಮೂಲಕ, ಕಂಪ್ಯೂಟರ್ ಮೂಲಕ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಅವನಿಗೆ ದೇವರ ಬಗ್ಗೆ ವಿಚಾರ ಮಾಡಲಿಕ್ಕೆ, ವಿಶೇಷವಾಗಿ ಯೇಸುವಿನ ಬಗ್ಗೆ ವಿಚಾರ ಮಾಡಲಿಕ್ಕೆ, ತಾನು ಪಾಪಿ ಎಂದು ಒಪ್ಪಿಕೊಳ್ಳಲಿಕ್ಕೆ, ಯೇಸುವನ್ನು ರಕ್ಷಕನಾಗಿ ಸ್ವೀಕಾರ ಮಾಡಲಿಕ್ಕೆ ಈ ಸರ್ವರ್ನಿಂದ ಕಂಪ್ಯೂಟರ್ ಬಿಡುವುದಿಲ್ಲ. ಈ 666 ಅದರ ಕೋಡ್ ನಂಬರ್ ಅಷ್ಟೇ. ಈಗ ಅದರೊಳಗಿರುವಂಥ ಚಿಪ್ ಮೂಲಕ ಇವನ ಬುದ್ಧಿ ಕಂಟ್ರೋಲ್ ಮಾಡೋದ್ರಿಂದ, ಚಿಪ್ ಹಾಕ್ಕೊಂಡ್ರೆ ಆಮೇಲೆ ದೇವ್ರನ್ನ ನಂಬಲಿಕ್ಕೆ ಇವನಿಗೆ ಆಗೋದಿಲ್ಲ. ನಂಬೋಣ ಅಂತ ವಿಚಾರ ಮಾಡಲಿಕ್ಕೂ ಆಗಲ್ಲ. ಯಾಕಂದರೆ ಅವನ ಮನಸ್ಸನ್ನು, ಮೈಂಡನ್ನು ಈ ಚಿಪ್ ಮೂಲಕ ಲಾಕ್ ಮಾಡಲಾಗಿರ್ತದೆ. ಹೀಗೆ ಇವನು ದೇವರ ವಿರುದ್ಧ ಯುದ್ಧ ಮಾಡೋಣ ಅಂತ ಹೇಳಿದರೆ ಇವರು ಒಪ್ಕೊಳ್ತಾರೆ. ಯಾಕಂದರೆ ಇವರ ಸ್ವಬುದ್ಧಿ ಇಲ್ಲ, ಕಂಪ್ಯೂಟರ್ ಮೂಲಕ ನಿಯಂತ್ರಿತವಾಗಿರ್ತದೆ. ಆ ಕಂಪ್ಯೂಟರ್ ಬಟನ್ ಎಲ್ಲ ಇವನ ಕೈಯಲ್ಲೇ ಇರ್ತದೆ, ಆ್ಯಂಟಿ ಕ್ರೈಸ್ಟನ ಕೈಯಲ್ಲಿ. ದೇವರ ವಿರುದ್ಧ ಯುದ್ಧ ಮಾಡಿಸಿ ಗೆಲ್ಲಿಸಬೇಕು ಅಂತ ಅವನಿಗೆ ಮನಸ್ಸು ಉಂಟು, ಆದರೆ ಗೆಲ್ಲಲ್ಲ ಅಂತ ಅವನಿಗೆ ಕೂಡ ಗೊತ್ತುಂಟು. ಯಾಕಂದರೆ ದೇವರ ವಿರುದ್ಧ ಯುದ್ಧ ಮಾಡಿ ಗೆಲ್ಲಿಕ್ಕೆ ಅವನಿಗೆ ಬೇಕಾಗಿರುವುದು ಇಷ್ಟೂ ಜನರ ಆತ್ಮಗಳನ್ನು ನರಕಕ್ಕೆ ಹಾಕಬೇಕು, ಹಾಗೆ ದೇವರನ್ನು ಆರಾಧನೆ ಮಾಡೋರ ಸಂಖ್ಯೆ ಕಡಿಮೆ ಮಾಡಬೇಕು ಅಂತ. ಸೈತಾನಿಗೆ ಬೇಕಾಗಿರುವುದು ಅಷ್ಟೇ, ದೇವರನ್ನು ಆರಾಧನೆ. ಯಾಕಂದರೆ ದೇವರು ತನ್ನ ಸ್ಥಾನದಲ್ಲಿ ಅವ್ರನ್ನ ಸೃಷ್ಟಿ ಮಾಡಿದ್ದು. ಸೈತಾನ್ನ, ಅವನು ಲೂಸಿಫರ ದೇವರ ಸಾನ್ನಿಧ್ಯವನ್ನು ಕಳ್ಕೊಂಡಾಗ ದೇವರನ್ನ ಆರಾಧನೆ ಮಾಡಲಿಕ್ಕೆ ಎಲ್ಲ ಅಧಿಕಾರಗಳನ್ನು ಕೊಟ್ಟು, ಮೊದಲು ಲೂಸಿಫರ್ನಿಗೆ ಕೊಟ್ಟಿದ್ದಂಥ ಈ ಭೂಮಿಯಲ್ಲಿ ದೇವರಿಗೆ ಏನು ಮಾಡಿದ್ದಾರೆ, ಮನುಷ್ಯರನ್ನು ಇಟ್ಟಿದ್ದಾರೆ. ಇನ್ನು ಮೊದಲು ಲೂಸಿಫರ ಇದ್ದಂಥ ಆ ಪರಲೋಕದಲ್ಲಿ ದೇವರ ಮುಂದೆ ಇದ್ದುಕೊಂಡು ಆರಾಧನೆ ಮಾಡಬೇಕೆಂದು ದೇವರು ಮನುಷ್ಯರನ್ನು ಉಂಟು ಮಾಡಿದ್ದಾರೆ. ನೋಡಿ, ಎರಡೂ ಅರ್ಥದಲ್ಲಿ. ಮೊದಲು ಅವನು ದೇವರ ಸಾನ್ನಿಧ್ಯದಲ್ಲಿದ್ದ, ದೇವರನ್ನ ಮರೆ ಮಾಡುವ ಕೆರೂಬಿಯಾಗಿದ್ದು, ನಂತರ ದೇವರು ಅವನನ್ನು ಭೂಮಿಯಲ್ಲಿ ಇಡ್ತಾರೆ. ಈಗ ಈ ಎರಡೂ ಸ್ಥಳಗಳು ಮನುಷ್ಯನಿಗೆ ಸಿಕ್ತು. ಈಗ ಎರಡೂ ಸ್ಥಳದಿಂದ ಅವನನ್ನು ತಪ್ಪಿಸಬೇಕು, ನರಕಕ್ಕೆ ಹಾಕಬೇಕು. ತನಗೆ ಸಿಗದೇ ಇದ್ದದ್ದು ಮನುಷ್ಯನಿಗೆ ಸಿಗಬಾರದು, ಅಥವಾ ತನಗೆ ಏನು ಜಂಬದ ನಿಮಿತ್ತ, ಅಹಂಕಾರದ ನಿಮಿತ್ತ ನಷ್ಟವಾಯಿತು, ಅದನ್ನು ಮನುಷ್ಯನಿಗೆ ಕೂಡ ನಷ್ಟಪಡಿಸಬೇಕು. ಹಾಗೆ ಅವನು ಯುದ್ಧ ಮಾಡಿಸ್ಲಿಕ್ಕೆ ತರ್ತಾನೆ. ಆದರೆ ಹರ್ಮಗದೋನ್ ಯುದ್ಧದಲ್ಲಿ ಸೈತಾನ ಸೋಲ್ತಾನೆ ಅಂತ ದೇವರ ವಾಕ್ಯ ಹೇಳ್ತದೆ. ನಮಗೆ ಇನ್ನೊಂದು ವಾಕ್ಯವನ್ನು ನಾವು ನೋಡುವಾಗ ಇದರಲ್ಲಿ ಜಕರಿಯನ ಗ್ರಂಥದಲ್ಲಿ ಕೂಡ ಅದರ ಬಗ್ಗೆ ಕೆಲವು ವಿವರಣೆ ಉಂಟು. ಒಂದೇ ವಾಕ್ಯವನ್ನು ಓದಿಕೊಂಡು ಬೇಗ ನಾವು ಬೇರೆ ವಾಕ್ಯಗಳನ್ನು ನೋಡಿಕೊಳ್ಳೋಣ. ಜಕರಿಯನ ಪ್ರವಾದನೆ ಗ್ರಂಥಕ್ಕೆ ಬರೋಣ. ಜಕರಿಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 11ನೇ ವಾಕ್ಯ. ಮೆಗಿದೋವಿನ ತಗ್ಗಿನೊಳಗೆ ಹದದ್ ರಿಮೋನಲ್ಲಿ ಗೋಳಾಟವಾಗುವಂತೆ ಯೆರೂಸಲೇಮಿನಲ್ಲಿ ಆ ದಿನ ದೊಡ್ಡ ಗೋಳಾಟವಾಗುವುದು. ನೋಡಿ, ಮೆಗಿದ್ದೋ ಒಂದು ಪ್ರದೇಶದಲ್ಲಿ ದೊಡ್ಡ ಗೋಳಾಟ ಆಗ್ತದೆ ಅಂತ ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ನಮಗೆ 12:11 ನೋಡಲಿಕ್ಕೆ ಸಾಧ್ಯವಾಗ್ತದೆ. ಮೆಗಿದ್ದೋ ತಗ್ಗಿನೊಳಗೆ ಹದದ್ ರಿಮೋಮಿನಲ್ಲಿ ಗೋಳಾಟವಾಗುವಂತೆ ಯೆರೂಸಲೇಮಿನಲ್ಲಿ ಆ ದಿನ ದೊಡ್ಡ ಗೋಳಾಟವಾಗುವುದು. ಹರ್ಮಗದ್ದೋನ್ ಎನ್ನುವಂಥ ಸ್ಥಳಕ್ಕೆ ಮೆಗಿದ್ದೋ ಅಂತ ಹೇಳ್ತಾರೆ. ಅದು ಒಂದು ಯುದ್ಧ ಮಾಡುವಂಥ ಸ್ಥಳವಾಗಿತ್ತು ಹಿಂದಿನ ಕಾಲದಲ್ಲಿ ಕೂಡ. ಅದೊಂದು ಬಹುತೇಕ ಬಹಳಷ್ಟು ಯುದ್ಧಗಳು ಅಲ್ಲಿ ನಡೆದಿದ್ದಾವೆ. ಇನ್ನು ಕೊನೆಯ ಒಂದು ಮೇಯ್ನ್ ಯುದ್ಧ ನಡೆಯುವಂಥದ್ದು ಕೂಡ ಅಲ್ಲಿಯೇ ಎಂಬುದಾಗಿ ನಾವು ನೋಡ್ತೇವೆ. ಇನ್ನು ನಮಗೆ 14ನೇ ಅಧ್ಯಾಯಕ್ಕೆ ಬರುವಾಗ 2ರಿಂದ 4ರವರೆಗೆ ಓದಿಕೊಳ್ಳೋಣ. ಆಹಾ ಚೀಯೋನೆ, ಯೆಹೋವನು ನೇಮಿಸಿದ ದಿನವು ಬರುತ್ತಿದೆ. ಸೂರೆಯಾದ ನಿನ್ನ ಆಸ್ತಿಯು ಆಗ ನಿನ್ನ ಮಧ್ಯದಲ್ಲಿ ಹಂಚಿಕೆಯಾಗುವುದು. ನಾನು ಸಕಲ ಜನಾಂಗಗಳನ್ನು ಯೆರೂಸಲೇಮಿಗೆ ವಿರುದ್ಧವಾಗಿ ಕೂಡಿಸುವೆನು. ನೋಡಿ, ಸಕಲ ಜನಾಂಗಗಳನ್ನು ಯೆರೂಸಲೇಮಿಗೆ ವಿರುದ್ಧವಾಗಿ ಕೂಡಿಸುವೆನು. ಅವು ಪಟ್ಟಣವನ್ನು ಆಕ್ರಮಿಸಿಕೊಂಡು ಮನೆಗಳನ್ನು ಸೂರೆ ಮಾಡಿ ಹೆಂಗಸರನ್ನು ಕೆಡಿಸುವವು. ಪಟ್ಟಣದ ಅರವಾಸಿ ಜನರು ಸೆರೆಗೆ ಹೋಗುವರು, ಮಿಕ್ಕವರು ಪಟ್ಟಣದಲ್ಲೇ ಉಳಿಯುವರು. ಆಗ ಯೆಹೋವನು ಹೊರಟು ಯುದ್ಧದ ದಿನದಲ್ಲಿ ಹೇಗೋ ಹಾಗೆಯೇ ಆ ಜನಾಂಗಗಳಿಗೆ ಪ್ರತಿಭಟಿಸುವನು. ಯೆರೂಸಲೇಮಿಗೆ ಮೂಡಲಲ್ಲಿ ಎದುರಾಗಿರುವ ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲು, ಆ ಗುಡ್ಡವು ಮೂಡಲಿನಿಂದ ಪಡುವಲೆ ಉದ್ದಕ್ಕೂ ಸೀಳಿ ಹೋಗಿ ಮಧ್ಯದಲ್ಲಿ ದೊಡ್ಡ ಡೊಂಗುರವಾಗುವುದು. ನೋಡಿ, ಇಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಯೇಸು ಕ್ರಿಸ್ತನ 2ನೇ ಬರೋಣ. ನೋಡಿ, ಯಹೂದ್ಯರಿಗೆ ವಿರುದ್ಧವಾಗಿ ಇವತ್ತು ಎಷ್ಟೆಲ್ಲ ಜನ ಯುದ್ಧ ಮಾಡ್ತಾ ಇದ್ದಾರೆ, ಮಾಡಿದವರೆಲ್ಲ ಸೋಲ್ತಾ ಇದ್ದಾರೆ. ಆದರೆ ಇನ್ನು ಆ್ಯಂಟಿ ಕ್ರೈಸ್ಟನ ಆಳ್ವಿಕೆಯಲ್ಲಿ ಅವನು ಯುದ್ಧ ಮಾಡ್ತಾನೆ. ಅವನು ಯುದ್ಧ ಮಾಡುವಾಗ ಯಹೂದ್ಯರು ಆ್ಯಕ್ಚುಲಿ ಸೋಲ್ತಾರೆ.
ಯಾಕಂದರೆ ಅವನು ಸೈತಾನ ಇಡೀ ಲೋಕವನ್ನೆಲ್ಲ ತನ್ನ ಮರಳುಗಾರಿಕೆಯಲ್ಲಿ ಅಥವಾ ತನ್ನ ಮರಳುತನದಲ್ಲಿ ಅವನು ಮರಳು ಮಾಡಿ ಅವ್ರನ್ನೆಲ್ಲ ಕರ್ಕೊಂಡು ಯುದ್ಧ ಮಾಡಲಿಕ್ಕೆ ಬರ್ತಾನೆ. ಆ ಯುದ್ಧದಲ್ಲಿ ಯಹೂದ್ಯರು ಸೋಲ್ತಾರೆ. ಆಗ ಆ್ಯಕ್ಚುಲಿ ಯಹೂದ್ಯರಿಗೆ ದೇವರ ಬಗ್ಗೆ, ಕ್ರಿಸ್ತನ ಬಗ್ಗೆ ಒಂದು ಜ್ಞಾನ ಉಂಟಾಗ್ತದೆ ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದರೆ ಪ್ರಾರಂಭದಲ್ಲಿ ಈ ಆ್ಯಂಟಿ ಕ್ರೈಸ್ಟನೊಂದಿಗೆ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಇನ್ನೂ ಬೇರೆ ಕಡೆಗಳಲ್ಲಿ ವಾಕ್ಯಗಳಲ್ಲಿ ನೋಡ್ಬೋದು. ಆ ಎಗ್ರಿಮೆಂಟಿನಲ್ಲಿ ಅವರು ಕೂಡ ಇವನೇ ಇರ್ಬೋದೇನೋ ಮೆಸ್ಸಿಯಾ ಅಂತ ಕೂಡ ಅವರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಆದರೆ ನಂತರ ಗೊತ್ತಾಗ್ತದೆ ಇವನ ವಿಗ್ರಹವನ್ನು ಮಾಡಿ ಗರ್ಭಗುಡಿಯಲ್ಲಿ, ದೇವಾಲಯದ ಗರ್ಭಗುಡಿಯಲ್ಲಿ ಇಟ್ಟಾಗ ಅವ್ರಿಗೆ ಗೊತ್ತಾಗ್ತದೆ ಇವನು ಮೆಸ್ಸಿಯನಲ್ಲ. ಇನ್ನು ಕೊನೆಗೆ ಯಹೂದ್ಯರಿಗೂ ಆ್ಯಂಟಿ ಕ್ರೈಸ್ಟನಿಗೆ ವಿರುದ್ಧ ಜಗಳ ಆಗ್ತದೆ. ಮೊದಲು ದೇವಾಲಯ ಕಟ್ಟಲಿಕ್ಕೆ ಅನುಮತಿ ಕೊಟ್ಟವನೇ ಇವನಾಗಿರ್ತಾನೆ ಮತ್ತು ಕಟ್ಟಿದ ಮೇಲೆ ತನ್ನ ವಿಗ್ರಹ ಮಾಡಿರ್ತಾನೆ. ಆಗ ಇವರಿಬ್ಬರಿಗೆ ಜಗಳ ಆಗ್ತದೆ, ಯಹೂದ್ಯರಿಗೆ ಮತ್ತು ಆ್ಯಂಟಿ ಕ್ರೈಸ್ಟನಿಗೆ. ಆಗ ಅವನೇನು ಮಾಡ್ತಾನೆ, ಇಡೀ ಲೋಕದ ಎಲ್ಲ ಜನರನ್ನು ಕೂಡಿಸ್ಕೊಂಡು ದೇವ್ರನ್ನ ಆರಾಧನೆ ಮಾಡುವಂಥ, ದೇವ್ರನ್ನ ನಂಬಿರುವಂಥ, ಕ್ರಿಸ್ತನು ಬರಲಿಕ್ಕೆ ದೇವರು ಉಪಯೋಗಿಸಿದಂಥ, ದೇವರ ವಾಕ್ಯವನ್ನು ಲೋಕಕ್ಕೆ ಕೊಡಲಿಕ್ಕೆ ಉಪಯೋಗಿಸಿದಂಥ ಯಹೂದ್ಯರನ್ನು ನಿರ್ನಾಮ ಮಾಡಬೇಕು. ನೋಡಿ, ಆ ಆತ್ಮದಿಂದ ಇದ್ದವರು ಹಿಂದೆ ಕೂಡ ಇದ್ದರು. ಹಾಮಾನ, ಹಿಟ್ಲರ್, ಅನೇಕರು ವಿಚಾರ ಮಾಡಿದ್ದಾರೆ ಆ ರೀತಿ. ಆದರೆ ಇವನೇನು ಮಾಡ್ತಾನೆ, ಇಡೀ ಸೈನ್ಯವನ್ನು ತೊಗೊಂಡು ಇಸ್ರಾಯೇಲ್ ದೇಶವನ್ನು ಆಕ್ರಮಣ ಮಾಡ್ತಾನೆ. ಯೆರೂಸಲೇಮ್ ಕೂಡ ಶತ್ರುವಿನ ಕೈಗೆ ಅಥವಾ ಆ್ಯಂಟಿ ಕ್ರೈಸ್ಟ್ನ ಕೈಗೆ ಹೋಗ್ತದೆ. ತುಂಬ ಜನರು ಸಾಯ್ತಾರೆ, ತುಂಬ ಕಷ್ಟಗಳಾಗ್ತವೆ. ಆ ಟೈಮಲ್ಲಿ ಯೇಸು ಸ್ವಾಮಿ ಪ್ರತ್ಯಕ್ಷವಾಗಿ ಇಳಿದು ಬರ್ತಾರೆ, ದೇವಜನರೊಂದಿಗೆ ಇಳಿದು ಬರ್ತಾರೆ. ಅದೇ ನೋಡಿ, ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಎಣ್ಣೆ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲು, ಯೇಸು ಕ್ರಿಸ್ತನ ಪಾದಗಳು ಆಗ ಎಣ್ಣೆ ಮರಗಳ ಗುಡ್ಡದ ಮೇಲೆ, ಒಲಿವು ಬೆಟ್ಟದ ಮೇಲೆ ಬರ್ತದೆ ಅಂತ ದೇವರ ವಾಕ್ಯ ಹೇಳ್ತದೆ. ಅದಕ್ಕಿಂತ ಮುಂಚಿತವಾಗಿ, ಅದು ನಡೆಯೋದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಯಹೂದ್ಯರು ನಿಜವಾಗಿ ಪಶ್ಚಾತ್ತಾಪಡ್ತಾರೆ. ಓ ದೇವರೇ, ತಂದೆ, ನೀನು ನಮಗೋಸ್ಕರ ಮೆಸ್ಸಿಯನನ್ನು ಕಳಿಸಿಕೊಡು ಅಂತ. ಮೆಸ್ಸಿಯನನ್ನು ಕಳಿಸಿಕೊಡು, ನಾವು ಇಷ್ಟರವರೆಗೆ ಕಷ್ಟಪಡ್ತಾ ಇದ್ದೇವೆ, ಇಷ್ಟೆಲ್ಲ ಮೋಸ ಹೋಗಿದ್ದೇವೆ, ತಪ್ಪು ಮಾಡಿದ್ದೇವೆ. ಇನ್ನೂ ಬಹಳಷ್ಟು ಜನ ಯೇಸುವೇ ಮೆಸ್ಸಿಯನ್ ಅಂತ ನಂಬಲಿಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ಯೇಸು ಸ್ವಾಮಿ ಬಂದು ಅವ್ರನ್ನ ಕಾಪಾಡ್ತಾರೆ. ಅಲ್ಲಿ ನಾವು ನೋಡ್ತೇವೆ. ಇನ್ನು ನಮಗೆ 12ನೇ ವಾಕ್ಯ ಓದಿಕೊಳ್ಳಿ. ಯೆರೂಸಲೇಮಿನ ಮೇಲೆ ಯುದ್ಧ ಮಾಡಿದ ಸಕಲ ಜನಾಂಗಗಳಿಗೂ ಯೆಹೋವನು ಈ ವ್ಯಾಧಿಯನ್ನು ತಗಲಿಸುವನು. ಹೆಜ್ಜೆ ಮೇಲೆ ನಿಂತ ಹಾಗೆಯೇ ಅವರ ಮಾಂಸವು ಕೊಳೆತು ಹೋಗುವುದು, ಕಣ್ಣು ಗುಣಿಯಲ್ಲೇ ಇಂಗುವುದು, ನಾಲಿಗೆಯು ಬಾಯಲ್ಲೇ ಕ್ಷಯಿಸುವುದು. ನೋಡಿ, ಈಗ ದೇವರ ಯುದ್ಧ ಮಾಡ್ತಾರೆ. ಇದು ಕೂಡ ಈ ಕಾಲದಲ್ಲಿ ಈ ರೀತಿಯಾಗಿ ನಿಂತಲ್ಲಿಯೇ ನೋಡಿ, ವ್ಯಾಧಿ ತಗಲಿಸುವನು, ಹೆಜ್ಜೆ ಮೇಲೆ ನಿಂತ ಹಾಗೆ ಅವರ ಮಾಂಸ ಕೊಳೆತು ಹೋಗೋದು, ಈ ರೀತಿ ಎಲ್ಲ ಇರುವಂಥ ಕೆಮಿಕಲ್ ಬಾಂಬುಗಳು ಈ ಕಾಲದಲ್ಲಿ ಇದ್ದಾವೆ. ಇದು ಕೂಡ ನೋಡಿ, ಅಷ್ಟು 2600 ವರ್ಷ 500 ವರ್ಷಗಳ ಹಿಂದೆ ಮಾಡಿದ ಪ್ರವಾದನೆ ಇದು. ಈ ಕಾಲದಲ್ಲಿ ಅಂಥ ಬಾಂಬುಗಳು ಪ್ರಯೋಗಿಸಿದರೆ ಆ ನಿಂತಲ್ಲೇ ಮಾಂಸ ಕೊಳೆತು ಹೋಗುವಂಥ ಬಾಂಬುಗಳನ್ನು ಮಾಡಿದ್ದಾರೆ. ಇದು ಕೆಮಿಕಲ್ ಬಾಂಬುಗಳು. ಇನ್ನು ಬಯೋ ಬಾಂಬುಗಳು ಏನಂತ ಹೇಳ್ಬೋದು, ಜೈವಿಕ ಅಸ್ತ್ರಗಳು, ಜೈವಿಕ ಬಾಂಬುಗಳು, ಕೆಮಿಕಲ್ ಬಾಂಬುಗಳಿದ್ದಾವೆ. ಇನ್ನು ನ್ಯೂಕ್ಲಿಯರ್ ಬಾಂಬುಗಳು ಬೇರೆ, ಅದು ಸುಟ್ಟು ಹೋಗುವಂಥದ್ದು. ಇದು ನೋಡಿ, ನಿಂತಲ್ಲೇ ಕೊಳೆತು ಹೋಗುವಂಥದ್ದು. ಅದಕ್ಕೇನು ಬಹಳ ದೊಡ್ಡ ಸ್ಫೋಟ ಇದೆಲ್ಲ ಆಗೋದಿಲ್ಲ. ಅದೊಂದು ಪ್ರಯೋಗ ಮಾಡಿಬಿಟ್ರೆ ಕೊಳೆತು ಹೋಗ್ಬಿಡ್ತಾರೆ. ಮತ್ತು ನೋಡಿ, ಮಾಂಸ ಕೊಳೆತು ಹೋಗೋದು, ಕಣ್ಣು ಗುಣಿಯಲ್ಲಿ ಇಂಗುವುದು, ನಾಲಿಗೆ ಬಾಯಲ್ಲಿ ಕ್ಷಯಿಸುವುದು. ಮತ್ತು 15ನೇ ವಾಕ್ಯ ಓದಿಕೊಳ್ಳಿ. ಜನಾಂಗಗಳಿಗೆ ತಗುಲುವಂಥ ವ್ಯಾಧಿಯೇ ಕುದುರೆ, ಹೆಸರುಗತ್ತೆ, ಒಂಟೆ, ಕತ್ತೆ, ಅಂತೂ ಆ ಪಾಳ್ಯದಲ್ಲಿನ ಸಮಸ್ತ ಪಶುಗಳಿಗೂ ತಗುಲುವುದು. ನೋಡಿ, ಜನಾಂಗಗಳಿಗೆ ತಗಲುವಂಥ ಈ ಒಂದು ರೋಗ ಪ್ರಾಣಿಗಳಿಗೆ ಕೂಡ ತಗಲ್ತದೆ ಅಂತ. ಎಲ್ಲರಿಗೆ ತಗಲುವಂಥ ರೋಗವನ್ನು ದೇವರು ತರ್ತಾನೆ. ನೋಡಿ, ಈಗ ಹಂದಿಯಿಂದ ಮನುಷ್ಯನಿಗೆ, ಕೋಳಿಯಿಂದ ಮನುಷ್ಯನಿಗೆ, ಬಾವಲಿಯಿಂದ ಮನುಷ್ಯನಿಗೆ ಬರ್ತಾ ಉಂಟು. ಈಗ ಬಂದಿರುವಂಥ ಅಂಟು ರೋಗದ ಬಗ್ಗೆ, ಇದು ಇನ್ನು ಮನುಷ್ಯನಿಂದ ಪ್ರಾಣಿಗಳಿಗೆ ತಾಗಿದರೆ ಅದು ವೈರಸ್ ರೂಪ ಬೇರೆಯಾಗಿ ಮತ್ತೆ ಆ ಪ್ರಾಣಿಗಳಿಂದ ಮನುಷ್ಯನಿಗೆ ಬಂದು ಡೇಂಜರ್ ಆಗ್ತದೆ ಅಂತ ಹೆದರಿಕೆ ಕೂಡ ವಿಜ್ಞಾನಿಗಳಿಗೆ ಉಂಟು. ಈಗ ಇರುವಂಥ ಕೊರೋನಾ ಅಥವಾ ಈ ಸಮಸ್ಯೆಗಳು ಪ್ರಾಣಿಗಳಿಗೆ ಹೋದರೆ ಅದು ಆ್ಯಕ್ಚುಲಿ ಪ್ರಾಣಿಯಿಂದ ಬಂದದ್ದು, ಆದರೆ ಪ್ರಾಣಿಯಿಂದ ಮನುಷ್ಯನಿಗೆ ಬಂದ ಬೇರೆ ರೂಪ ಆಯಿತು. ಈ ಮನುಷ್ಯನಿಂದ ಪ್ರಾಣಿಗೆ ಹೋದರೆ ಮತ್ತೆ ಬೇರೆ ರೂಪ ಆಗ್ತದೆ, ತಿರುಗಿ ಆ ಪ್ರಾಣಿಯಿಂದ ಮನುಷ್ಯನಿಗೆ ಬಂದರೆ ಮತ್ತೆ ಬೇರೆ ರೂಪ ಆಗ್ತದೆ. ಇದು ಮತ್ತೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಎಂಬುದಾಗಿ. ಆದರೆ ಆ ಕಾಲದಲ್ಲಿ ಬರುವಂಥದ್ದು ನೋಡಿ, ಯೇಸು ಕ್ರಿಸ್ತನ ಮರಳಿ ಬರೋಣ ಮತ್ತು ಆ್ಯಂಟಿ ಕ್ರೈಸ್ಟನ ಕೊನೆಯ ಆಗುವಂಥ ಆ ಸಮಯದಲ್ಲಿ ಬರುವಂಥ ರೋಗ ವ್ಯಾಧಿ ಅನ್ನುವಂಥದ್ದು ಅದು ನಿಂತಲ್ಲೇ ಕೊಳೆತು ಹೋಗುವಂಥದ್ದು ಮತ್ತು ಕಣ್ಣು ಗುಣಿಯಲ್ಲೇ ಸೇದಿ ಹೋಗುವಂಥದ್ದು, ನಾಲಿಗೆ ಕೂಡ ಸೇದಿ ಹೋಗುವಂಥದ್ದು, ಪ್ರಾಣಿಗಳಿಗೆ ಕೂಡ ಅಂಥದ್ದೇ ರೋಗ ಬರ್ತದೆ ಎಂಬುದಾಗಿ. ಮತ್ತು ಇದರ ಬಗ್ಗೆ ಇನ್ನೂ ಹೊಸ ಒಡಂಬಡಿಕೆಯಲ್ಲಿ ಕೂಡ ದೇವರ ವಾಕ್ಯ ಇದೆ, ನಮಗೆ ಓದಿಕೊಳ್ಳೋಣ. 2 ಥೆಸಲೋನಿಕ ಪತ್ರಿಕೆಯಲ್ಲಿ ಓದಿಕೊಳ್ಳೋಣ. ಅದರ 2ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದಿಕೊಳ್ಳೋಣ. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಏಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು.
ತನ್ನ ಪ್ರತ್ಯಕ್ಷತೆ ಪ್ರಕಾಶದಿಂದ ಸಂವರಿಸುವನು. ನೋಡಿ, ಈಗ ಯೇಸು ಸ್ವಾಮಿ ಏನು ಮಾಡ್ತಾರೆ, ಅಲ್ಲಿ ನೋಡಿದ್ದೇವೆ ಎಲ್ಲ ಜನಾಂಗಗಳು ಸೇರಿ ಬರ್ತಾರೆ. ಈಗ ಯೇಸು ಕ್ರಿಸ್ತನ ಪಾದಗಳು ಆ ಎಣ್ಣೆ ಮರಗಳ ಗುಡ್ಡದ ಮೇಲೆ ನಿಂತಿರ್ತದೆ. ಅಲ್ಲೊಂದು ದೊಡ್ಡ ಡೊಂಗರ ಉಂಟಾಗ್ತದೆ ಅಂತೆಲ್ಲ ಉಂಟು, ನಾನು ಅದ್ರ ಬಗ್ಗೆ ವಿವರಿಸಲಿಲ್ಲ. ಈಗ ಯೇಸು ಸ್ವಾಮಿಯೇ ಈಗ ಆ್ಯಂಟಿ ಕ್ರೈಸ್ಟನಿಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ, ಅಥವಾ ಕ್ರಿಸ್ತ ವಿರೋಧಿಗೂ ಅವನ ಸೈನ್ಯಕ್ಕೂ ವಿರೋಧವಾಗಿ ಯುದ್ಧ ಮಾಡ್ತಾರೆ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ಯೇಸು ಸ್ವಾಮಿ ಬಾಯ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಅವನನ್ನು ಸಂಹರಿಸುವನು ಎಂಬುದಾಗಿ. ಇನ್ನು ಕೊನೆಗೆ ನಾವು ಒಂದು ವಾಕ್ಯವನ್ನು ನೋಡಿಕೊಳ್ಳೋಣ. ಪ್ರಕಟಣೆ 19ನೇ ಅಧ್ಯಾಯಕ್ಕೆ ಬರುವಾಗ 19ನೇ ಅಧ್ಯಾಯ ಅದರ 19ರಿಂದನೇ ನಮಗೆ 21ರವರೆಗಿನ ವಾಕ್ಯಗಳವರೆಗೆ ಓದಿಕೊಳ್ಳೋಣ. ತರುವಾಯ ಆ ಮೊದಲನೇ ಮೃಗವು ಭೂರಾಜರು ಅವರ ಸೈನ್ಯಗಳವರು ಆ ಕುದುರೆಯ ಮೇಲೆ ಕೂತಿದ್ದವನ ಮೇಲೆಯೂ ಆತನ ಸೈನ್ಯದ ಮೇಲೆ ಯುದ್ಧ ಮಾಡುವುದಕ್ಕೆ ಕೂಡಿ ಬಂದಿರುವುದನ್ನು ಕಂಡೆನು. ಆಗ ಮೃಗವು ಸೆರೆ ಸಿಕ್ಕಿತು. ಇದಲ್ಲದೆ ಮೃಗದ ಮುಂದೆ ಮಹತ್ಕಾರ್ಯ ಮಾಡಿ ಮೃಗದ ಗುರುತು ಹಾಕಿಸಿಕೊಂಡವರನ್ನು ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು ಮರಳುಗೊಳಿಸಿದ ಆ ಸುಳ್ಳು ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆ ಸಿಕ್ಕಿದನು. ಇವರಿಬ್ಬರೂ ಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟರು. ಮಿಕ್ಕಾದವರು ಆ ಕುದುರೆ ಮೇಲೆ ಕೂತಿದ್ದವನ ಬಾಯಿಂದ ಬಂದ ಕತ್ತಿಯಿಂದ ಹತರಾದರು, ಮತ್ತು ಹಕ್ಕಿಗಳೆಲ್ಲ ಅವರ ಮಾಂಸನ ಹೊಟ್ಟೆ ತುಂಬ ತಿಂದವು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೃಗ ಅಥವಾ ಆ್ಯಂಟಿ ಕ್ರೈಸ್ಟ್ ಮತ್ತು ಅವನ ಸೈನ್ಯಗಳವರು ಯೇಸು ಸ್ವಾಮಿ ಮೇಲೆ ಮತ್ತು ಯೇಸು ಸ್ವಾಮಿಯ ಎಲ್ಲ ಭಕ್ತರ ಮೇಲೆ ಯುದ್ಧ ಮಾಡಲಿಕ್ಕೆ ಅವನು ಬರ್ತಾನೆ. ಆದರೆ ಕೊನೆಗೆ ಏನಾಗ್ತದೆ, ಯೇಸು ಸ್ವಾಮಿ ಅಥವಾ ಮೃಗವು ಸೆರೆ ಸಿಕ್ಕಿತು ಅಥವಾ ಆ್ಯಂಟಿ ಕ್ರೈಸ್ಟನನ್ನು ಹಿಡಿತಾರೆ. ಇನ್ನು ಸುಳ್ಳು ಪ್ರವಾದಿಯನ್ನು ಕೂಡ ಹಿಡಿತಾರೆ. ಅವರನ್ನು ಜೀವಸಹಿತವಾಗಿ, ಇವರಿಬ್ಬರು ಜೀವಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟವರು. ಮಿಕ್ಕಾದವರು ಆ ಕುದುರೆ ಮೇಲೆ ಕೂತಿದ್ದವನ ಬಾಯಿಯಿಂದ ಬಂದ ಕತ್ತಿಯಿಂದ ಹತರಾದರು. ನೋಡಿ, ಈಗ ಯುದ್ಧದ ಕೊನೆ ಆಗ್ತದೆ. ಹರ್ಮಗದೋನ್ ಯುದ್ಧದಲ್ಲಿ ಇವನೇನು ವಿಚಾರ ಮಾಡಿರ್ತಾನೆ, ಯೇಸು ಸ್ವಾಮಿಗೆ ವಿರುದ್ಧವಾಗಿ, ಯೇಸು ಸ್ವಾಮಿಯ ಭಕ್ತರಿಗೆ ವಿರುದ್ಧವಾಗಿ ಯುದ್ಧ ಮಾಡಿ ಅವನಿಗೆ ಗೊತ್ತು. ಆದರೆ ಕೂಡ ಒಂದು ಕೊನೆಯ ಪ್ರಯತ್ನ ಮಾಡಿ ನೋಡೋಣ, ಹೇಗಿದ್ದರೂ ಇಷ್ಟು ಜನರನ್ನು ನರಕಕ್ಕೆ ಹಾಕಲಿಕ್ಕೆ ಆಗ್ತದೆ. ಯೇಸು ಸ್ವಾಮಿ ವಿರುದ್ಧ ಯುದ್ಧ ಮಾಡಿಸಿ ಅವರ ಬುದ್ಧಿಯನ್ನು ಹಾಳು ಮಾಡಿಸಿ ಆಗಲೇ ನಂಬರ್ ಹಾಕಿರ್ತಾನೆ. ಅವರಿಗೆ ಬುದ್ಧಿ ಕೂಡ ಇರಲ್ಲ, ಏನಾಗ್ತದೆ ಅನ್ನುವಂಥದ್ದು ಕೂಡ ಇರಲ್ಲ. ಸೋಲು ತಮಗೆ ಗ್ಯಾರಂಟಿ ಸಿಗ್ತದೆ ಗೊತ್ತಿರಲ್ಲ, ಭವಿಷ್ಯದ ಬಗ್ಗೆ ಅವ್ರಿಗೇನು ಗೊತ್ತಿರಲ್ಲ. ಆ ರೀತಿ ಅವ್ರನ್ನ ಮರಳು ಮಾಡಿ ಅವರನ್ನು ಚಿಪ್ ಹಾಕಿ 666 ಮುದ್ರೆ ಕೊಟ್ಟು ಅವ್ರನ್ನ ಯೇಸು ಸ್ವಾಮಿಗೆ ದೇವಜನರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಪ್ರೇರೇಪಿಸಿ ಅವನು ಕೂಡ ಯುದ್ಧಕ್ಕೆ ನಿಂತು ಅವನು ಸೆರೆ ಸಿಗ್ತಾನೆ. ಅವನನ್ನು ಸುಳ್ಳು ಪ್ರವಾದಿಯನ್ನು ಅಡ್ವಾನ್ಸ್ ಆಗಿ ಬೆಂಕಿ ಗಂಧಕಗಳೂರಿಗೆ ಕೆರೆಗೆ ಹಾಕ್ತಾರೆ. ಅದೇ ನೋಡಿ ಮೊದಲ ಬಾರಿ ಬಿದ್ದದ್ದು. ಫಸ್ಟ್ ಹೋಗೋದೇ ಅವರಿಬ್ಬರು ಓಪನಿಂಗ್. ಆ ಬೆಂಕಿ ಗಂಧಕಗಳೂರಿಗೆ ಒರಿಜಿನಲ್ ನರಕದ ಉದ್ಘಾಟನೆ ಅವರ ಮೂಲಕನೇ ಆಗ್ತದೆ. ಅವರು ಹೋಗ್ತಾರೆ. ಆ ನಂತರ ಉಳಿದವರಿಗೆ ಸಂಹಾರ ಆಗ್ತದೆ. ಆದರೆ ಅವ್ರು ಆಗಲೇ ಹೋಗೋದಿಲ್ಲ, ಯಾಕಂತೇಳಿದ್ರೆ ಇನ್ನು ನ್ಯಾಯ ತೀರ್ಪಾಗಬೇಕು. ಇವರು ಹೋಗ್ತಾರೆ. ಇನ್ನು ಘಟ ಸರ್ಪನನ್ನು ಅದರ ನಂತರ ನೋಡ್ತೇವೆ ಬಂಧಿಸ್ತಾರೆ ಅಂತ. ಘಟ ಸರ್ಪ ಅಂದರೆ ಸೈತಾನನ ಬಂಧಿಸ್ತಾರೆ. ಅವನಿಗೆ ಇನ್ನೂ ನೆಕ್ಸ್ಟ್ ಒಂದು ವಾರ ಕೂಡ ಇದೆ. ಅವನು ನೇರವಾಗಿ ಇನ್ನೊಂದು ವಾರ ಮಾಡ್ತಾನೆ, ಅದನ್ನು ನಾನು ಬೇರೆ ಎಪಿಸೋಡಲ್ಲಿ ಹೇಳ್ತೇನೆ. ಹೀಗೆ ಹರ್ಮಗದನ್ ಯುದ್ಧದ ಮೂಲಕವಾಗಿ ಅಂತಿ ಕ್ರಿಸ್ತನ ಅಥವಾ ಏನಂತ ಹೇಳೋದು ಆ್ಯಂಟಿ ಕ್ರೈಸ್ಟನ ಕ್ರಿಸ್ತ ವಿರೋಧಿಯ ಆಳ್ವಿಕೆ ಮುಗೀತದೆ. ಅಲ್ಲಿಗೆ ಮನುಷ್ಯನ ಆಳ್ವಿಕೆ ಮತ್ತು ಮನುಷ್ಯನ ಸಾಮ್ರಾಜ್ಯದೊಳಗೆ ಸೈತಾನ ಸೇರಿಕೊಂಡು ಮಾಡ್ತಾ ಇದ್ದಂಥ ಆಳ್ವಿಕೆ ಮುಗೀತದೆ. ಆ ನಂತರ ಕ್ರಿಸ್ತನ 1000 ವರ್ಷಗಳ ಆಳ್ವಿಕೆ ಪ್ರಾರಂಭವಾಗ್ತದೆ. ಪಾಷಾ, ಹಾಗಾದರೆ ಈ ಹರ್ಮಗೋದನ್ ಎಂಬ ಯುದ್ಧಕ್ಕೆ ಹೆಸರು ಬರಲಿಕ್ಕೆ ಆ ಪಟ್ಟಣದ ಅಥವಾ ಪ್ರಾಂತ್ಯದ ಹೆಸರು, ಸ್ಥಳದ ಹೆಸರು ಮೆಗಿದ್ದೋ ಎನ್ನುವಂಥದ್ದು ಮೂಲ ಹೆಸರು. ಅದಕ್ಕೆ ಹೊಸ ಒಡಂಬಡಿಕೆಗೆ ಗ್ರೀಕ್ ಭಾಷೆಗೆ ಮತ್ತು ಈ ರೀತಿ ಬರುವಂಥ ಕಾಲದಲ್ಲಿ ಅದನ್ನು ಹರ್ಮಗದೋನ್ ಎಂಬುದಾಗಿ ಹೇಳ್ತಾರೆ. ಅದರ ಮೂಲತಃ ಸ್ಥಳ ಮೆಗಿದ್ದೋ ಎಂಬುದಾಗಿ, ಯೆರೂಸಲೇಮಿನ ಪಕ್ಕದಲ್ಲಿ ಇರುವಂಥ ಒಂದು ಸ್ಥಳ. ಅದು ಏನಂತ ಹೇಳ್ಬೋದು, ಅದರ ಅಲ್ಲಿನ ಒಂದು ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಯುದ್ಧ ಮಾಡಲಿಕ್ಕೆ ಒಳ್ಳೆಯ ಸ್ಥಳ ಅಂತ. ಹಾಗೆ ಅಂದರೆ ಸೈನಿಕರಿಗೆ ನಿಂತ್ಕೊಳ್ಳಿಕ್ಕೆ, ಆಚೆ ಈಚೆ ನಿಂತ್ಕೊಳ್ಳಿಕ್ಕೆ ಎಲ್ಲ ಸೌಕರ್ಯ ಇರುವಂಥ ಸ್ಥಳ. ಇನ್ನೊಂದು, ಅಲ್ಲಿ ಅನೇಕ ಯುದ್ಧಗಳು ಚರಿತ್ರೆಯಲ್ಲಿ ಆಗಿದ್ದಾವೆ, ಆ ಸ್ಥಳದಲ್ಲಿ ಆಗಿದ್ದಾವೆ. ಇನ್ನು ಮುಂದೆ ಒಂದು ಕೊನೆಯ ಯುದ್ಧ ಕೂಡ ಅಲ್ಲಿ ಆಗ್ತದೆ. ಆದರೆ ಸೈತಾನ ಜನ ಅಂತ ಹೇಳುವಾಗ ರಕ್ತ ಮಾಂಸವುಳ್ಳಂಥ ಮನುಷ್ಯರು, ದೇವರ ಸೈನ್ಯದ ವಿರುದ್ಧ ಯುದ್ಧದಲ್ಲಿ ಯಾವ ಕಾರಣಕ್ಕೂ ಅವನು ಗೆಲ್ಲುವುದಿಲ್ಲ. ಆದರೆ ಕೊನೆಯ ಪ್ರಯತ್ನ ಅಂತ ಮಾಡೋಣ ಅಂತ ಮಾಡಿಸ್ತಾನೆ. ಎರಡನೇದಾಗಿ, ಯುದ್ಧದಲ್ಲಿ ಸೋಲುವುದು ಗ್ಯಾರಂಟಿ ಇದ್ದರೂ ಕೂಡ ಇವ್ರ ನರಕಕ್ಕೆ ಒಯ್ಲಿಕ್ಕೆ ಆಗ್ತದಲ್ಲ, ಅದೇ ಅವನ ಒಂದು ಖುಷಿಯಾಗಿರ್ತದೆ. ಪ್ರೀತಿಯ ವೀಕ್ಷಕರೇ, ಆ್ಯಂಟಿ ಕ್ರೈಸ್ಟ್ನ ಅಂತ್ಯ ಹೇಗಾಯಿತು ಅಥವಾ ನರಕದ ಓಪನಿಂಗ್ ಹೇಗಾಯಿತು ಎಂಬುದಾಗಿ ನಾವು ತಿಳ್ಕೊಂಡೆವು. ಇವತ್ತು ನಾವು
ಸೈತಾನನೊಂದಿಗೂ ಆತನ ಸಾಮ್ರಾಜ್ಯದೊಂದಿಗೂ ನಾವು ನರಕಕ್ಕೆ ನೇಮಿಸಲ್ಪಟ್ಟವರಲ್ಲ. ಕ್ರಿಸ್ತನೊಂದಿಗೆ ಆತನನ್ನು ಆರಾಧಿಸುವುದಕ್ಕಾಗಿ ನಾವು ನೇಮಿಸಲ್ಪಟ್ಟಿದ್ದೇವೆ. ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಆತನ ಮಾರ್ಗದಲ್ಲಿ ಸ್ವಸ್ಥ ಬೋಧನೆಯನ್ನು ನಡೆಯೋಣ. ಆತನೊಂದಿಗೆ ನಾವು 1000 ವರ್ಷಗಳು ಮಾತ್ರವಲ್ಲ, ನಿತ್ಯ ನಿತ್ಯಕ್ಕೂ ನಾವು ಆಳುವವರಾಗಿರ್ತೇವೆ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನು ಉತ್ತೇಜಿಸಲಿ ಎಂಬುದಾಗಿ ಹೇಳುತ್ತಾ ನಾವು ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇವೆ. ನಮ್ಮ ಆಶ್ರಯ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಅಂತ್ಯಕ್ರೈಸ್ತನ ಅಥವಾ ಆ್ಯಂಟಿಕ್ರೈಸ್ತ ವಿಷಯವಾಗಿ ಅಂತ್ಯದ ಕುರಿತಾಗಿ ತಿಳಿಸಿದಂಥ ದೇವಸೇವಕರಿಗೆ ಆಶ್ರಯ ಟಿವಿ ಪರವಾದಂಥ ವಂದನೆಗಳು. ಪ್ರೀತಿಯ ವೀಕ್ಷಕರ, ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಶ್ರಯ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.